ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಸರಿಯಾದ ಟೂಲ್ಸ್ ಬಳಸಿದ್ರೆ ಪ್ರೊಫೆಷನಲ್ಗಳು ಪ್ರತಿ ವಾರ ಉಳಿಸಬಹುದಾದ ಗಂಟೆಗಳ ಸಂಖ್ಯೆ. ನೋಡಿ, ನಮ್ಮಲ್ಲಿ ಚಾಲ ಮಂದಿಗೆ ದಿನನಿತ್ಯದ ಕೆಲ್ಸಗಳಲ್ಲಿ ತುಂಬಾ ಸಮಯ ಹೋಗುತ್ತೆ ಅಲ್ವಾ? ಆದ್ರೆ ಈಗ ಒಂದು ಹೊಸ ಎಐ ಟೂಲ್ಸ್ ಅಲೆ ಬರ್ತಾ ಇದೆ ಮತ್ತು ಇದು ಎಲ್ಲವನ್ನೂ ಬದಲಾಯಿಸಕ್ಕೆ ಹೊರಟಿದೆ. ನಿಜವಾಗ್ಲೂ. ಸರಿ, ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇವತ್ತು ನಾವು 5 ನಿರ್ದಿಷ್ಟವಾದ, ಈಗಾಗ್ಲೇ ಪರೀಕ್ಷೆ ಮಾಡಿರುವ ಎಐ ಟೂಲ್ಗಳ ಬಗ್ಗೆ ಮಾತಾಡೋಣ. ಇವು ನಮ್ಮ ಕೆಲ್ಸದ ರೀತಿಯನ್ನೇ ಪೂರ್ತಿಯಾಗಿ ಬದಲಿಸಬಲ್ಲವು. ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಮಾಹಿತಿಯನ್ನ ಸಿಕ್ಕಾಪಟ್ಟೆ ವೇಗವಾಗಿ, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಟೂಲ್ಗಳ ಬಗ್ಗೆ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಟೂಲ್ ಪರ್ಪ್ಲೆಕ್ಸಿಟಿ ಎಐ. ಇದೊಂದು ರೀತಿ ಎಐ ಪವರ್ಡ್ ಸರ್ಚ್ ಇಂಜಿನ್. ಸಂಶೋಧಕರಿಗೆ ಮತ್ತೆ ಪ್ರೊಫೆಷನಲ್ಗಳಿಗೆ ಇದು ಸಾಂಪ್ರದಾಯಿಕ ಸರ್ಚ್ ಇಂಜಿನ್ಗಳಿಗಿಂತ ಒಂದು ಪವರ್ಫುಲ್ ಆಪ್ಷನ್ ಅಂತಾನೇ ಹೇಳ್ಬೋದು. ಹಾಗಾದ್ರೆ ಸಾಮಾನ್ಯ ಸರ್ಚ್ಗೂ ಇದಕ್ಕೂ ಏನ್ ವ್ಯತ್ಯಾಸ? ನೋಡಿ, ಸಾಂಪ್ರದಾಯಿಕ ಸರ್ಚ್ ನಮ್ಗೆ ಲಿಂಕ್ಗಳ ಒಂದು ದೊಡ್ಡ ಲಿಸ್ಟ್ ಕೊಡುತ್ತೆ, ನಾವು ಒಂದೊಂದಾಗಿ ಚೆಕ್ ಮಾಡ್ಬೇಕು. ಆದ್ರೆ ಪರ್ಪ್ಲೆಕ್ಸಿಟಿ ಎಐ ಏನ್ ಮಾಡುತ್ತೆ ಅಂದ್ರೆ ನೇರವಾಗಿ ಉತ್ತರ ಕೊಡುತ್ತೆ, ಅದೂ ಕೂಡ ಸೋರ್ಸ್ ಅಥವಾ ಮೂಲಗಳ ಜೊತೆಗೆ. ಇದ್ರಿಂದ ನಮ್ಮ ರಿಸರ್ಚ್ ಟೈಮ್ ಎಷ್ಟೊಂದು ಉಳಿಯುತ್ತೆ ಅಲ್ವಾ? ಇದನ್ನು ಎಲ್ಲೆಲ್ಲ ಬಳಸಬಹುದು? ಏನಾದ್ರೂ ಬೇಗ ರಿಸರ್ಚ್ ಮಾಡಕ್ಕೆ, ಲೇಟೆಸ್ಟ್ ಸುದ್ದಿ ತಿಳ್ಕೊಳಕ್ಕೆ ಅಥವಾ ಫ್ಯಾಕ್ಟ್ ಚೆಕ್ ಮಾಡಕ್ಕೆ ಇದು ಪರ್ಫೆಕ್ಟ್. ಇಲ್ಲೊಂದು ಪ್ರೋ ಟಿಪ್ ಇದೆ. ಇದರಲ್ಲಿ ಫೋಕಸ್ ಅಂತ ಒಂದು ಫೀಚರ್ ಇದೆ. ಅಂದ್ರೆ ಅಕಾಡೆಮಿಕ್ ಪೇಪರ್ಗಳನ್ನು ಮಾತ್ರ ಹುಡುಕ್ಬೇಕಾ? ಅಕಾಡೆಮಿಕ್ ಮೋಡ್ ಬಳಸಿ. ಅಥವಾ ಯೂಟ್ಯೂಬ್ ವಿಡಿಯೋಗಳಲ್ಲಿ ಏನಾದ್ರೂ ಹುಡುಕ್ಬೇಕಾ? ಅದಕ್ಕೂ ಯೂಟ್ಯೂಬ್ ಮೋಡ್ ಇದೆ. ಸರಿ, ನಮ್ಮ ಎರಡನೇ ಟೂಲ್ ಆಟೋ.ಎಐ. ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಸಾಕಾಗಿ ಅಲ್ಲಿ ಮಾತಾಡಿದ್ದೆಲ್ಲ ಮರೆತೋಗ್ತಾ? ಹಾಗಿದ್ರೆ ಇದು ಅದ್ಭುತವಾದ ಪರಿಹಾರ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬಾ ಸಿಂಪಲ್. ನಮ್ಮ ಮೀಟಿಂಗ್ ಅನ್ನು ಝೂಮ್, ಮೀಟ್ ಅಥವಾ ಟೀಮ್ಸ್ನಲ್ಲಿ ರೆಕಾರ್ಡ್ ಮಾಡೋದು. ಆಟೋ.ಎಐ ಅದನ್ನ ರಿಯಲ್ ಟೈಮ್ನಲ್ಲಿ ಟ್ರಾನ್ಸ್ಕ್ರೈಬ್ ಅಂದ್ರೆ ಬರವಣಿಗೆಗೆ ಇಳಿಸುತ್ತೆ. ಅಷ್ಟೇ ಅಲ್ಲ, ಮೀಟಿಂಗ್ ಮುಗಿದ ತಕ್ಷಣ ಪ್ರಮುಖ ಪಾಯಿಂಟ್ಸ್ ಮತ್ತೆ ಆಕ್ಷನ್ ಐಟಮ್ಸ್ ಇರೋ ಒಂದು ಸಾರಾಂಶ ಕೂಡ ಸಿಗುತ್ತೆ. ಇನ್ನು ಮೀಟಿಂಗ್ನ ಪ್ರಮುಖ ವಿಷಯಗಳನ್ನು ಮರೆಯೋ ಚಾನ್ಸೇ ಇಲ್ಲ. ಸರಿ, ಮುಂದಿನ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಏನೂ ಇಲ್ಲದೆ ಅಂದ್ರೆ ಮೊದಲಿಂದಾನೇ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಸಹಾಯ ಮಾಡೋ ಟೂಲ್ಸ್ ಬಗ್ಗೆ ನೋಡೋಣ. ನಮ್ಮ ಮೂರನೇ ಟೂಲ್ ಗಾಮಾ.ಆಪ್. ಪ್ರೆಸೆಂಟೇಷನ್ಸ್ಗಳನ್ನು ಮಾಡೋದಂದ್ರೆ ಡಿಸೈನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಲ್ವಾ? ಈ ಟೂಲ್ ಆ ಸಮಸ್ಯೆಯನ್ನೇ ಇಲ್ಲವಾಗಿಸುತ್ತೆ. ಬಿಸ್ನೆಸ್ ಆಗಿಲಿ ಅಥವಾ ಸ್ಕೂಲ್ ಪ್ರಾಜೆಕ್ಟ್ ಆಗಿಲಿ ಡಿಸೈನ್ ಸ್ಕಿಲ್ಸ್ ಬೇಕೇ ಇಲ್ಲ. ಉದಾಹರಣೆಗೆ, ಹೊಸ ಸುಸ್ಥಿರ ಕಾಫಿ ಬ್ರ್ಯಾಂಡ್ಗಾಗಿ ಒಂದು ಪಿಚ್ ಡೆಕ್ ರಚಿಸಿ ಅಂತ ಒಂದು ಸಿಂಪಲ್ ಕಮಾಂಡ್ ಕೊಟ್ರೆ ಸಾಕು. 1 ನಿಮಿಷದೊಳಗೆ ಗಾಮಾ ಒಂದು ಪೂರ್ತಿ ಸುಂದರವಾದ ಸ್ಲೈಡ್ ಡೆಕ್ ಅನ್ನು ರೆಡಿ ಮಾಡಿಕೊಡುತ್ತೆ. ಇದು ಮ್ಯಾಜಿಕ್ ತರ ಅಲ್ವಾ? ನಾಲ್ಕನೇ ಟೂಲ್ ಲಿಯೋನಾರ್ಡೋ.ಎಐ. ಸೋಷಿಯಲ್ ಮೀಡಿಯಾಗೆ, ಬ್ಲಾಗ್ಗಳಿಗೆ ಅಥವಾ ಪ್ರೆಸೆಂಟೇಷನ್ಗಳಿಗೆ ಇಮೇಜ್ ಬೇಕಾ? ಅದಕ್ಕೆ ಇದೊಂದು ಬೆಸ್ಟ್, ಅದು ಕೂಡ ಉಚಿತವಾದ ಟೂಲ್. ಇದರಲ್ಲಿ ನಮಗೆ ಬೇಕಾದ ಚಿತ್ರದ ಬಗ್ಗೆ ಒಂದು ಟೆಕ್ಸ್ಟ್ ಡೀಟೇಲ್ಸ್ ಕೊಡಬೇಕು. ಇದರಲ್ಲಿ ಆಲ್ಕೆಮಿ ಅಂತ ಒಂದು ಸ್ಪೆಷಲ್ ಫೀಚರ್ ಇದೆ. ಅದನ್ನ ಬಳಸಿದ್ರೆ ಫೋಟೋ ರಿಯಲಿಸ್ಟಿಕ್ ರಿಸಲ್ಟ್ಸ್ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ, ದುಡ್ಡು ಕೊಟ್ಟು ಬಳಸೋ ಸರ್ವಿಸ್ಗಳಿಗೆ ಕಾಂಪಿಟೇಷನ್ ಕೊಡೋ ಹಾಗೆ ದಿನಕ್ಕೆ 10-15 ಹೈ ಕ್ವಾಲಿಟಿ ಇಮೇಜ್ಗಳನ್ನ ಫ್ರೀಯಾಗಿ ಮಾಡ್ಕೋಬಹುದು. ಆದ್ರೆ ತುಂಬಾನೇ ಕಾಂಪ್ಲೆಕ್ಸ್ ಆಗಿಯೋ ಐಡಿಯಾಗಳನ್ನ ತಕ್ಷಣಕ್ಕೆ ಸಿಂಪಲ್ ಆಗಿ ಹೇಗೆ ಮಾಡೋದು? ಈ ಪ್ರಶ್ನೆ ನಮ್ಮನ್ನ ಕೊನೆಯ ಟೂಲ್ ಹತ್ರ ಕರ್ಕೊಂಡು ಹೋಗುತ್ತೆ. ಇದನ್ನ ಒಂದು ಹಿಡನ್ ಜೆಮ್ ಅಂದ್ರೆ ಗುಪ್ತ ರತ್ನ ಅಂತಾನೆ ಕರೀತಾರೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ, ನ್ಯಾಪ್ಕಿನ್.ಎಐ. ಇದೊಂದು ಅದ್ಭುತವಾದ ಟೂಲ್. ದೊಡ್ಡ ಪಠ್ಯವನ್ನ ತೆಗೆದುಕೊಂಡು ಅದನ್ನ ಆಟೋಮ್ಯಾಟಿಕ್ ಆಗಿ ಚಾರ್ಟ್, ಡಯಾಗ್ರಾಮ್ ಮತ್ತು ಇನ್ಫೋಗ್ರಾಫಿಕ್ಸ್ ಆಗಿ ಬದಲಾಯಿಸುತ್ತೆ. ಅಂದ್ರೆ ಕಷ್ಟವಾದ ಐಡಿಯಾಗಳನ್ನ ನೋಡಿದ ಕೂಡಲೇ ಅರ್ಥ ಆಗೋ ಹಾಗೆ ಮಾಡ್ಕೊಡುತ್ತೆ. ಆಂಡ್ ಇದು ಕೂಡ ಉಚಿತ. ಸರಿ, ಹಾಗಾದ್ರೆ ಎಲ್ಲವನ್ನೂ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಈ 5 ಟೂಲ್ಗಳು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡೋಕೆ ಒಂದು ಹೊಸ, ಹೆಚ್ಚು ಸ್ಮಾರ್ಟ್ ಆದ ದಾರಿಯನ್ನ ತೋರಿಸ್ತಿವೆ. ಈ ಟೇಬಲ್ ನೋಡಿದ್ರೆ ಪ್ರತಿಯೊಂದು ಟೂಲ್ ಏನು ಮಾಡುತ್ತೆ ಅಂತ ಒಂದೇ ನೋಟದಲ್ಲಿ ಗೊತ್ತಾಗತ್ತೆ. ಪರ್ಪ್ಲೆಕ್ಸಿಟಿ ಎಐ ಸೋರ್ಸ್ ಜೊತೆ ನೇರ ಉತ್ತರಗಳಿಗೆ, ಆಟೋ.ಎಐ ಮೀಟಿಂಗ್ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಸಾರಾಂಶಕ್ಕೆ, ಗಾಮಾ.ಆಪ್ ಕ್ಷಣಾರ್ಧದಲ್ಲಿ ಪ್ರೆಸೆಂಟೇಷನ್ ಮಾಡೋಕೆ, ಲಿಯೋನಾರ್ಡೋ.ಎಐ ಫ್ರೀಯಾಗಿ ರಿಯಲಿಸ್ಟಿಕ್ ಇಮೇಜ್ಗಳನ್ನ ಸೃಷ್ಟಿಸೋಕೆ ಮತ್ತು ನ್ಯಾಪ್ಕಿನ್.ಎಐ ಐಡಿಯಾಗಳನ್ನ ವಿಜುವಲ್ ಡಯಾಗ್ರಾಮ್ ಆಗಿ ಪರಿವರ್ತಿಸೋಕೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಸರಿ, ಎಐ ನಮ್ಮ ಈ ಎಲ್ಲಾ ಪುನರಾವರ್ತಿತ ಕೆಲಸಗಳನ್ನ ಮಾಡೋಕೆ ಶುರು ಮಾಡಿದಾಗ ನಮಗೆ ವಾಪಸ್ ಸಿಗೋ ಆ ಅಮೂಲ್ಯ ಸಮಯದಲ್ಲಿ ನಾವು ಹೊಸದಾಗಿ ಏನನ್ನು ಸೃಷ್ಟಿಸಬಹುದು?
ಈ ಬದಲಾವಣೆಯ ಬಗ್ಗೆ ಯೋಚಿಸಬೇಕಾದ ಸಮಯ ಇದು. Thanks for watching. Like, share, subscribe.